ನಮಸ್ಕಾರ. ನನ್ನ ಪರಿಚಯ ಹೇಳಲು ಆಸೆ ಪಡ್ತಾ ಇದ್ದೀನಿ. ಅಶೋಕ್ ದೇವಣ್ಣ ಬಡಿಗೇರಿ ಅಂತ ನನ್ನ ಹೆಸರು. ಊರು ಹಾಲಿಗೇರಿ, ಬಾದಾಮಿ ತಾಲೂಕು, ಬಿಜಾಪುರ ಡಿಸ್ಟಿಕ್ಕು, ಈಗ ಬಾಗಲಕೋಟೆ ಡಿಸ್ಟಿಕ್ಕು. ಕರುನಾಡು ಐಶ್ವರ್ಯ ಕಲಾ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀ ಸಂಗಮೇಶ ಹುಣಗುಂದರವರ ಮೊದಲನೆಯ ಪರಿಚಯದಲ್ಲಿ ಮಾತನಾಡಲು ನನಗೆ ಅವಕಾಶ ದೊರಕಿಸಿಕೊಟ್ಟಂಥ ನನ್ನ ಬಾಲ್ಯ ಸ್ನೇಹಿತ ತುಳಸಿ ಪ್ರಿಯರವರಿಗೂ ಸ್ನೇಹದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಾ ಬರೆದ ಕವನಗಳಿಗೆ ದಾರಿ ತೋರಿಸಿದ ಈರುವರೆಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕವನ ವಾಚಿಸಲು ಸುಮಾರು 40 ವರ್ಷಗಳಿಂದ ಬೆಂಗಳೂರಲ್ಲಿ ಬಾಳು ಸಾಗಿದೆ. ಬಡಿಗೆತನವೇ ನನ್ನ ಉದ್ಯೋಗ. ಅದರ ಜೊತೆಗೆ ಕವನಗಳನ್ನು ಬರುವ ಹವ್ಯಾಸ. ಅದಕ್ಕೆ ದಾರಿದೀಪ ತುಳಸಿ ಪ್ರಿಯ. ಶ್ರೀ ವಿನಾಯಕನನ್ನೇ ನೆನೆಯುತ್ತಾ ನಾ ಬರೆದ ಮೊದಲ ಕವನ. ನೀನು ಹೋಗಿ ಸೇರಿದೆಯ ಮಾರಾಯ ಶಿವನ ಸನ್ನಿಧಿಗೆ, ಇನ್ನುಳಿದವರ ಬಾಳು ಗೋಳೆಂಬುದು ನಿನಗರ್ಥವಾಗಲಿಲ್ಲವೇ? ರೈತನೇ ರಾಷ್ಟ್ರದ ಬೆನ್ನೆಲುಬು ಎಂಬುದು ನಿನಗರ್ಥವಿದ್ದರೂ ಸಾಲದ ಬಾಧೆ ಸಹಿಸಲಾಗದೆ ನೀ ಹೋಗಿ ಸೇರಿದೆಯ ಮಣ್ಣು ಪಾಲಾಗಿ, ಹಗಲಿಲ್ಲರನ್ನು ಲೆಕ್ಕಿಸದೆ ನೀ ದುಡಿದ ಮಣ್ಣಿನ ಮಗನಾಗಿ, ನೀ ಪಟ್ಟ ಕಷ್ಟಗಳಿಗೆ ಫಲ ದೊರೆಯದೆ ಹೋದಾಗೆ ಗಂಡಿದೆಯ ಗುಂಡಿಗೆ ಭಯವು, ಆ ಭಯವೇ ನಿನಗಾಗುವುದು. ಹಗಲು ಗಣಸನ್ನು ಕಾಣುತ್ತಾ ನೀ ದುಡಿಯುವೆ ಭೂಮಿಯಲ್ಲಿ, ಇರುಳು ಎಂಬುದು ಬಂದಾಕ್ಷವೇ ನಿನ್ನನ್ನು ಕಾಡುವುದು ಸಾಲದ ಬಾಧೆ. ಅತ್ತ ಕಡೆ ಆಕಾಶದಲ್ಲಿ ಮೋಡಗಳಿಲ್ಲ, ಇತ್ತ ಕಡೆ ಒಣಗುವುದು ಭೂಮಿಯ ಪೈರೆಲ್ಲ. ಸಾಲ ಪಡೆದ ಬೋರ್ವೆಲ್ಲಿನಿಂದ ನಿನಗೆ ತೊಟ್ಟು ನೀರು ಸಹ ದೊರಕಲೇ ಇಲ್ಲ. ಇದನ್ನೆಲ್ಲ ಕಂಡು ಮರುಗುವುದು ನಿನ್ನ ಅನುಕಂಪದ ಮನವೆಲ್ಲ. ಪೈರಿಗಾಗಿ ತಂದಿಟ್ಟ ಕೀಟನಾಶಕದ ಔಷಧಿಯನ್ನು ನೀ ಸಿಂಪಡಿಸಲೇ ಇಲ್ಲ. ಮನೋನೊಂದು ರೈತನ ಬಾಳು ಗೋಳೆಂದು ತಿಳಿದು ಕಲ್ಲು ಹೃದಯದಿಂದ ನೀನು ಯಾವುದನ್ನು ಲೆಕ್ಕಿಸದೆ ಕೊನೆಗಳಿಗೇರಿ ಔಷಧಿಯೇ ನಿನಗೆ ಯಮನ ಸನ್ನಿಧಿಗೆ ದಾರಿ.